ಈ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವ್ರದ್ದೊಂದು ಸ್ಟೇಟ್ಮೆಂಟ್ ನೆನಪಾಗುತ್ತೆ. ಅವರು ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿದ ಮೇಲೆ ಹೇಳಿದ್ದು ಅಥವಾ ಅಧಿಕಾರದ ಕೊನೆಯ ದಿನಗಳಲ್ಲಿ ಹೇಳಿದ್ದು, ಮುಂದಿನ ದಿನಗಳಲ್ಲಿ ಇತಿಹಾಸ ನನ್ನನ್ನು ಇನ್ನಷ್ಟು ಪಾರದರ್ಶಕವಾಗಿ ನೋಡಲಿ ಅಂತ, ಅಂದರೆ ನೋಡುತ್ತೆ ಅನ್ನೋ ಭರವಸೆ ನನಗಿದೆ ಅಂತ. ಅದರ ಅರ್ಥ ಮನಮೋಹನ್ ಸಿಂಗ್ ಆದ ನಾನು ಏನು ಮಾಡಿದೆ, ಏನು ಮಾಡಲಿಲ್ಲ, ಯಾವುದರಲ್ಲಿ ಸಫಲ ಆದೆ, ಯಾವುದರಲ್ಲಿ ವಿಫಲ ಆದೆ, ಇದೆಲ್ಲದರ ಬಗ್ಗೆ ಒಂದು ಪಾರದರ್ಶಕ ಅನಾಲಿಸಿಸನ್ನು ಮುಂದಿನ ದಿನಗಳಲ್ಲಿ ಇತಿಹಾಸ ಮಾಡುತ್ತೆ ಅನ್ನೋ ಭರವಸೆ ನನಗಿದೆ ಅಂತ. ಹಂಗಾಗಬೇಕು. ಯಾವ್ಯಾವ ಸರ್ಕಾರ, ಯಾವ್ಯಾವ ನಾಯಕ ದೇಶಕ್ಕೆ ಏನು ಮಾಡಿದ್ರು, ಏನು ಮಾಡಬಹುದಾಗಿತ್ತು, ಏನು ಮಾಡಲಿಲ್ಲ, ಅವರ ಕಾಲದಲ್ಲಿ ದೇಶ ಯಾವ್ಯಾವ ಕ್ಷೇತ್ರದಲ್ಲಿ ಎಲ್ಲಿಂದ ಎಲ್ಲಿಗೆ ಬಂತು, ಇಡೀ ದೇಶದ್ದೇ ಅಂದರೆ ಸರ್ಕಾರದ ರೂಪದಲ್ಲಿ ಒಂದು ಔಟ್ಲುಕ್ ಇರುತ್ತೆ ನೋಡಿ, ಯಾವ್ಯಾವ ಇಶ್ಯೂನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ. ಅದು ಮುಂಚೆ ಹೆಂಗಿತ್ತು, ಆಮೇಲೆ ಏನಾಯಿತು, ಅವರ ಒಟ್ಟಾರೆ ಆಡಳಿತ ಯಾವುದಕ್ಕೆ ಅತಿ ಹೆಚ್ಚು ಒತ್ತು ಕೊಡ್ತು, ಅದೆಲ್ಲದರ ಫೇರ್ ನಿಷ್ಪಕ್ಷಪಾತ ಅನಾಲಿಸಿಸ್ ಒಂದು ಆಗಬೇಕು. ಆದಾಗ ಗೊತ್ತಾಗತ್ತೆ ನಮಗೆ, ಅಂದರೆ ಯಾರ್ಯಾರ ಕೊಡುಗೆ ದೇಶಕ್ಕೆ ಏನೇನಿತ್ತು ಅನ್ನೋದು ಆದಾಗ ಗೊತ್ತಾಗತ್ತೆ. ನೆಹರು ಅವರ ಆಡಳಿತ ಮೋದಿ ಅವರ ಆಡಳಿತದ ಡೈರೆಕ್ಟ್ ಕಂಪ್ಯಾರಿಸನ್ಗೆ ಕೆಲವರು ಹೇಳಿದ್ಬಿಡ್ತಾರೆ. ದಟ್ ಈಸ್ ನಾಟ್ ಫೇರ್. ಆಗಿನ ಕಾಲಘಟ್ಟವೇ ಬೇರೆ, ಸಂದರ್ಭವೇ ಬೇರೆ, ಪರಿಸ್ಥಿತಿಯೇ ಬೇರೆ, ಆರ್ಥಿಕತೆಯೇ ಬೇರೆ. ಕಂಪೇರ್ ಮಾಡಬಹುದು ಅನ್ನೋದಾದರೆ ದೃಷ್ಟಿಕೋನಗಳನ್ನು ಕಂಪೇರ್ ಮಾಡಬಹುದಪ್ಪ. ಒಂದು ಪಕ್ಕಾ ಸೋಷಿಯಲಿಸ್ಟ್ ಮನಸ್ಥಿತಿಯಿಂದ ಬಂದಿದ್ದಂಥ ನೆಹರು ಅವರು ದೇಶ ಹೇಗೆ ಮುಂದುವರಿಬೇಕು, ಎಲ್ಲಿಗೆ ಹೋಗಬೇಕು ಅನ್ನೋ ಬಗ್ಗೆ ನೆಹರು ಅವರ ಅಭಿಪ್ರಾಯ ಏನಾಗಿತ್ತು, ಮೋದಿ ಅವರ ಅಭಿಪ್ರಾಯ ಏನಾಗಿತ್ತು, ದೇಶದ ಭದ್ರತೆ ಅವರ ಅಭಿಪ್ರಾಯಕ್ಕೂ ಇವರ ಅಭಿಪ್ರಾಯಕ್ಕೂ ವ್ಯತ್ಯಾಸ ಇತ್ತ, ಏನು ವ್ಯತ್ಯಾಸ ಇತ್ತು, ವಿದೇಶಾಂಗ ನೀತಿಗಳು ಏನು ವ್ಯತ್ಯಾಸಗಳಿದ್ದವು, ದೇಶದ ಚರಿಷ್ಮಾ, ಧಾರ್ಮಿಕ ನಂಬಿಕೆಗಳು, ಇಂಡಸ್ಟ್ರಿಯಲೈಸೇಷನ್, ಶಿಕ್ಷಣ, ಇವುಗಳಲ್ಲಿದ್ದಂಥ ದೃಷ್ಟಿಕೋನದ ವ್ಯತ್ಯಾಸಗಳ ಬಗ್ಗೆ ಬೇಕಿದ್ರೆ ಚರ್ಚೆ ಆಗಬಹುದು, ಡೆಫಿನೆಟ್ಲಿ ಆಗಬಹುದು. ಆ ಹೋಲಿಕೆಯನ್ನು ಮಾಡಿದ್ರೂ ಕೂಡ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ, ಅಜಗಜಾಂತರ ವ್ಯತ್ಯಾಸಗಳು.